ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ नाशाय गोविभ्रमं भङ्गरहितम् अजडं तीर्थमतुलं भजे तापत्रयापहम्. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम. तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट् चक्रवर्तिनम्. श्रीगुरुभ्यो नमः. हरिः ओम्. ಪಂಡಿತಾಹ ಒಮ್ಮೆ ಶ್ಲೋಕವನ್ನು ಓದಿಬಿಡೋಣ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನೋಡಿ, ಪಂಡಿತಾಹ ಪರೋಕ್ಷ ಜ್ಞಾನಿಗಳು, ಪರೋಕ್ಷ ಜ್ಞಾನಿಗಳು ಅಂದ್ರೆ ಪರಮಾತ್ಮನನ್ನ ಅವರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂತ ಅರ್ಥ. ಇನ್ನ ಪರಮಾತ್ಮನ ದರ್ಶನ ಇನ್ನ ಅವರಿಗೆ ಆಗಿಲ್ಲ ಅಂತ ಅರ್ಥ ಪರೋಕ್ಷ ಜ್ಞಾನಿಗಳು ಅಂತಂದ್ರೆ. ಆದ್ರೆ ಜ್ಞಾನಿಗಳೇ, ಹೇಗೆ ಪರಮಾತ್ಮ ತಿಳಿಯಬೇಕು ಅನ್ನುವಂತಹ ಜ್ಞಾನ ಇದೆ. ಅದರಿಂದಾಗಿ ಪಂಡಿತ ಪರಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ. ವಿದ್ಯೆ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ವಿದ್ಯೆ ವಿನಯದಿಂದ ಕೂಡಿದ ಬ್ರಾಹ್ಮಣಾದಿಗಳಲ್ಲಿ ಗವಿ ಗೋವಿನಲ್ಲಿ, ಗವಿ ಗೋವಿನಲ್ಲಿ, ಹಸ್ತಿ ಆನೆಯಲ್ಲಿ, ಹಸ್ತಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶುನಿ ನಾಯಿಯಲ್ಲಿ, ಶ್ವಪಾಕೆ ಚಂಡಾಲನಲ್ಲಿಯೂ ಕೂಡ, ಚಂಡಾಲನಲ್ಲಿಯೂ ಕೂಡ ಇರುವ ಭಗವಂತನನ್ನು, ಇರುವ ಭಗವಂತನನ್ನು ಅಲ್ಲಿ ಶ್ವಪಾಕೆ ಅಂತಷ್ಟೇ ಹೇಳದೆ, ಸ್ವಲ್ಪ ಶ್ವಪಾಕೇಚ ಅಂತ ಮಾಡ್ಕೊಳ್ಳಿ. ಶ್ವಪಾಕೇಚ ಶುನಿಚೈವ ಶ್ವಪಾಕೇಚ. ಜ್ಞಾನಿಗಳು ಸಮದರ್ಶಿನಃ, ಭೇದವಿಲ್ಲದನ್ನಾಗಿ ಭೇದವಿಲ್ಲದವನನ್ನಾಗಿ ಕಾಣುತ್ತಾರೆ. ಸಮದರ್ಶಿನಃ ಭೇದವಿಲ್ಲದವನನ್ನಾಗಿ
ಕಾಣುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸಣ್ಣ ಪ್ರಶ್ನೆ ಆಚಾರ್ಯ. ಹಾ, ಶ್ವಪಾಕಿ ಅಂದ್ರೆ ನಾನ್ ವೆಜಿಟೇರಿಯನ್ ಅಂತ ಅನ್ಕೋಬೋದಾ ಅಥವಾ ಬರೀ ಕ್ರೂರರು? ನಾನ್ ವೆಜಿಟೇರಿಯನ್ ಅಂತಾನೆ ಅನ್ಕೊಳ್ಬಹುದು. ಧನ್ಯವಾದ. ಅಂದ್ರೆ ಇದೊಂದು ವಿಶೇಷ ಅಂದ್ರೆ ನಾಯಿಯನ್ನ ತಿನ್ನುವಂತ ಚಂಡಾಲ ಅಂತಾನು ಕರೀತಾರೆ. ಇನ್ನೂ ಹೇಳಬೇಕು ಅಂತಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ, ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಚಂಡಾಲ ಯಾರು ಅಂತಂದಾಗ ಉತ್ತಮ ಒಬ್ಬ ಬ್ರಾಹ್ಮಣನಿಂದ ಅಧಮ ಯೋನಿಯಲ್ಲಿ ಹುಟ್ಟಿದ ಸ್ತ್ರೀಯಲ್ಲಿ ಹುಟ್ಟುವಂತಹ ಮಗನು ಚಾಂಡಾಲ ಆಗ್ತಾನೆ ಅಂತ ಇದೆ. ಸರಿನಾ? ಒಬ್ಬ ಬ್ರಾಹ್ಮಣನಿಂದ ಕೆಳ ಜಾತಿಯಲ್ಲಿ ಹುಟ್ಟಿದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಒಂದು ಸಂತಾನ ಏನಿದೆ ಅದು ಚಾಂಡಾಲ ಸಂತಾನ ಅಂತ. ಹೌದಾ? ಸರಿ, ಹೌದು ಹೌದು ಹೌದು. ಮೊದಲನೇ ಸತಿ ಮತ್ತೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಇಲ್ಲ? ಹೌದೌದು, ಮೊದಲಿಂದಲೂ ಇಲ್ಲ ಅದು. ಗೋವಿಂದ, ಬೆಂಗಳೂರಿನಲ್ಲಿ ಗೋವಿಂದ ಆಗೋಯ್ತು. ಬೆಂಗಳೂರಲ್ಲಿ ಏನಿದೆ ಹೇಳಿ, ಎಲ್ಲಾ ಚಾಂಡಾಲ್ರೆ. ನಾವೆಲ್ಲ ಹಂಗಲ್ಲ, ಅಂದ್ರೆ ಈ ರೀತಿ ಯಾರು ಇದಾಗಿರ್ತದೋ ಅವರು ಹೇಳ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಬಹಳ ಇಂಟ್ರಿಕಾಸ್ಟೇ ಆಗ್ತಾ ಇರೋದ್ರಿಂದಾಗಿ ಅದೇ ಹೇಳ್ತೀನಲ್ಲ, ಹೌದು ಹೌದು. ಆದ್ದರಿಂದ ಆ ಒಂದು ಪ್ರದೇಶ ಹಾಗೆ ಅಷ್ಟೇ, ಬೇರೆ ಏನಿಲ್ಲ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ. ಧನ್ಯವಾದ. ಸರಿ, ಮುಂದೆ ಹೋಗೋಣ. ಆಯ್ತು, ಶ್ಲೋಕ ನೋಡಿ 19. ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ನೋಡಿ, ಆಯ್ತು, ಈ ರೀತಿ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಚಂಡಾಲನಲ್ಲಿ ಇರುವಂತಹ ಪರಮಾತ್ಮನ ಒಂದೇ, ಯಾವುದೇ ರೀತಿಯ ಭೇದ ಇಲ್ಲ ಅಂತ ಯಾರು ತಿಳಿತಾರೋ ಅವರಿಗೇನು ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆ ರೀತಿ ತಿಳಿದವರಿಗೆ ಯೇಷಾಂ ಸಾಮ್ಯೇ ಸ್ಥಿತಂ ಹೇಳಿದೆ. ಸಮ ಅಂತಂದ್ರೆ ಪರಮಾತ್ಮ ಸದಾಕಾಲ ಅವನಲ್ಲಿರುವಂತಹ ಗುಣಗಳು ಸಮವಾಗಿ ಇವೆ, ಎಲ್ಲವೂ ಒಂದೇ ಕ್ವಾಂಟಿಟಿಯಲ್ಲಿ ಇವೆ. ಏನು ಕ್ವಾಂಟಿಟಿ ಅಂತ ಹೇಳಿದ್ರೆ ಇಷ್ಟು ಕ್ವಾಂಟಿಟಿ ಅಂತ ಹೇಳಿಕ್ಕಾಗೋದಿಲ್ಲ. ಪಯೋನಿಧಿ, ಸಮುದ್ರದ ನೀರೆಷ್ಟಿದೆ ಹೇಳಕ್ಕಾಗೋದಿಲ್ಲ. ಅಷ್ಟು ಪರಮಾತ್ಮನಲ್ಲಿ ಇರುವಂತಹ ಗುಣಗಳು ಎಲ್ಲವೂ ಕೂಡ ಒಂದೇ ರೀತಿಯಲ್ಲೇ ಇದೆ. ಆದ್ದರಿಂದಾಗಿ ಸಮಶಬ್ದವಾಚ್ಯನಾದವನು ಪರಮಾತ್ಮ. ಇಲ್ಲಿ ಯೇಷಾಂ ಸಾಮ್ಯೇ ಮನಃ ಸ್ಥಿತಂ, ಯಾರ ಮನಸ್ಸು ಸಾಮ್ಯನಲ್ಲಿ ಸ್ಥಿರವಾಗಿದೆಯೋ, ಸಾಮ್ಯನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನು ಸಮನಾಗಿದ್ದಾನೆ, ಆದ್ದರಿಂದ ಅವನು ಸಾಮ್ಯ. ಅಂತಹ ಸಾಮ್ಯ ಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ಯಾರ ಮನಸ್ಸು ಸ್ಥಿರವಾಗಿದೆಯೋ ಅವರು ಇದೇ ಜನ್ಮದಲ್ಲಿಯೇನೆ
ಇದೇ ಜನ್ಮದಲ್ಲಿಯೇನೆ ಜನ್ಮಾದಿ ರೂಪ ಹುಟ್ಟು ಸಾವು ಸುಖ ದುಃಖ ರೂಪವಾದ ಈ ಸಂಸಾರದಿಂದ ಜಿತಃ ಅವರು ಈ ಸಂಸಾರವನ್ನ ದಾಟ್ತಾರೆ. ಹೌದು, ಏನೋ ಹೀಗೆ ಹೇಳಿದ್ರು, ತಿಳಿಬೇಕು ಅಂತ ಪರಮಾತ್ಮನನ್ನ. ಸಂಸಾರನ ಗೆಲ್ಲುತ್ತಾರೆ, ಸಮನಾಗಿ ತಿಳಿಯಬೇಕು ಅಂತ ಹೇಳಿದ್ರು. ಯಾರನ್ನ ತಿಳಿಯಬೇಕು? ಅದಕ್ಕೆ ಹೇಳ್ತಾರೆ ನಿರ್ದೋಷಂ. ಯಾವ ಧರ್ಮದಿಂದ ಸಾಮ್ಯವನ್ನ ತಿಳಿಯಬೇಕು? ಪರಮಾತ್ಮ ಆ ಒಂದು ಆನೆಯಲ್ಲಿ ಶಕ್ತಿಯುತವಾಗಿದ್ದಾನೆ, ಬಹಳ ಶಕ್ತಿ ಇದೆ. ಅಷ್ಟೇ ಶಕ್ತಿ ಇರುವೆಗೂ ಇದೆ. ಸಾಧ್ಯನಾ? ಇರುವೆಯಲ್ಲೂ ಪರಮಾತ್ಮ ಇದ್ದಾನೆ, ಅದರಲ್ಲೂ ಪರಮಾತ್ಮ ಇದ್ದಾನೆ. ಆನೆಯಲ್ಲಿ ಬಹಳ ಶಕ್ತಿಯುತವಾಗಿ ಪರಮಾತ್ಮ ಏನಿದ್ದಾನೋ ಅಷ್ಟೇ ಶಕ್ತಿಯುತವಾಗಿ ಇರುವೆಯಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ತಪ್ಪು. ಅಷ್ಟು ಶಕ್ತಿ ಇಲ್ಲ ಇರುವೆಗೆ. ಮತ್ತೆ ಹೇಗೆ ತಿಳಿಬೇಕು ಪರಮಾತ್ಮನನ್ನ? ನಿರ್ದುಷ್ಟನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಅಂತ ತಿಳಿಬೇಕು. ಇದು ಎಲ್ಲಾ ಚರಾಚರ ವಸ್ತುವಿನಲ್ಲಿ ಸಾಮ್ಯ. ಪರಮಾತ್ಮ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಯಾವ ಯಾವ ವಸ್ತುವಿನಲ್ಲಿ ಇದ್ದಾನೋ, ಆನೆಯಲ್ಲಿ ಇರುವಂತಹ ಪರಮಾತ್ಮ, ಇರುವೆಯಲ್ಲಿರುವಂತಹ ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ. ಈ ರೀತಿ ಸಾಮ್ಯವನ್ನ ತಿಳಿಯಬೇಕು. ಬರೀ ನೀವು ಶಕ್ತಿ, ಬಲ, ಒಬ್ಬ ವಾಕ್ಚಾತುರ್ಯ ಒಬ್ಬ ಮನುಷ್ಯನಲ್ಲಿ ಅದನ್ನೆಲ್ಲ ಇಟ್ಕೊಳ್ಬಾರದು. ಸ್ಪೆಸಿಫಿಕ್ ಆದ ಗುಣಗಳನ್ನು ಇಟ್ಕೊಳ್ಬಾರದು. ನಿರ್ದುಷ್ಟನಾಗಿದ್ದಾನೆ. ಈ ನಿರ್ದೋಷತ್ವ ಎನ್ನುವಂಥದ್ದು ಒಂದು ಅದ್ಭುತವಾದ ಗುಣ. ಅದು ಪರಮಾತ್ಮ ಎಲ್ಲಿ ಬೇಕಾದ್ರೂ ಇರಲಿ, ಅಥವಾ ಯಾವ ವಸ್ತುವಿನಲ್ಲೂ ಇರಲಿ, ಅಲ್ಲೂ ನಿರ್ದೋಷನಾಗಿದ್ದಾನೆ, ಇಲ್ಲೂ ಕೂಡ ನಿರ್ದೋಷನಾಗಿದ್ದಾನೆ ಅಂತ ಯಾರು ತಿಳಿತಾರೋ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇದನ್ನು ಸಾಮ್ಯ ಎನ್ನುವುದು. ಆದ್ದರಿಂದ ಸಮನಾದ ಭಗವಂತನ ತಿಳಿದವರು ಅವರೇ ಬ್ರಹ್ಮಜ್ಞಾನಿಗಳು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮಣಿ ತೇ ಸ್ಥಿತಾಃ. ಬ್ರಹ್ಮಣಿ ಅಂದ್ರೆ ಮೋಕ್ಷ ಅಂತನೂ ಅರ್ಥ ಇದೆ. ಮೋಕ್ಷಕ್ಕೇನೆ ಅವರು ಹೋಗ್ತಾರೆ. ತಸ್ಮಾ ಬ್ರಹ್ಮಣಿ ತೇ ಸ್ಥಿತಾಃ. ಬ್ರಹ್ಮಣಿ ಅಂತಂದ್ರೆ ಮೋಕ್ಷ. ಬ್ರಹ್ಮ ಶಬ್ದ ವಾಚ್ಯದ ಮೋಕ್ಷವೂ ಹೌದು. ಯಾಕೆ? ಪರಮಾತ್ಮನ ಆವಾಸ ಸ್ಥಾನ ಆದ್ರಿಂದ ಅದನ್ನು ಬ್ರಹ್ಮನೇ, ವೈಕುಂಠ. ಇಲ್ಲಿ ಸಾಮ್ಯವನ್ನ ತಿಳಿದವರು ಭಗವಂತನಲ್ಲಿ ಸ್ಥಿತರು, ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ನೋಡಿ. ಯೇಷಾಂ, ಯೇಷಾಂ ಯಾರು, ಯಾರ ಮನಸ್ಸು, ಯೇಷಾಂ ಮನಃ ಯಾರ ಮನಸ್ಸು, ಯೇಷಾಂ ಮನಃ ಯಾರ ಮನಸ್ಸು, ಸಾಮ್ಯೇ ಸ್ಥಿತಂ, ಸಾಮ್ಯೇ ಸ್ಥಿತಂ, ಸಾಮ್ಯ ಶಬ್ದ ವಾಚ್ಯನಾದ ಪರಮಾತ್ಮನಲ್ಲಿಯೇ ಸ್ಥಿರವಾಗಿದೆಯೋ, ಸಾಮ್ಯ ಶಬ್ದ ವಾಚ್ಯನಾದ ಪರಮಾತ್ಮನಲ್ಲಿಯೇ ಸ್ಥಿರವಾಗಿದೆಯೋ, ಇಹೈವ ಇದೇ ಜನ್ಮದಲ್ಲಿಯೇ, ಇಹೈವ ಇದೇ ಜನ್ಮದಲ್ಲಿಯೇ,
ತೈಹಿ ಅವರಿಂದ, ತೈಹಿ ಅವರಿಂದ, ಸರ್ಗಃ, ಸರ್ಗಃ ಹುಟ್ಟು ಸಾವು ಮೊದಲಾದ ರೂಪವಾದ ಸಂಸಾರವನ್ನು, ಹುಟ್ಟು ಸಾವು ಮೊದಲಾದ ರೂಪ ಹುಟ್ಟು ಸಾವು ಮೊದಲಾದ ರೂಪವಾದ ಸಂಸಾರವನ್ನು ಜಿತಃ ದಾಟುತ್ತಾರೆ. ಜಿತಃ ದಾಟುತ್ತಾರೆ, ಗೆಲ್ಲುತ್ತಾರೆ, ಸಂಸಾರವನ್ನ ಗೆಲ್ಲುತ್ತಾರೆ, ಅರ್ಥಾತ್ ಮೋಕ್ಷಕ್ಕೆ ಹೋಗುತ್ತಾರೆ ಅಂತ. ತೇ ಅವರು, ತೇ ಅವರು ನಿರ್ದೋ ಬ್ರಹ್ಮ ಪರಬ್ರಹ್ಮನನ್ನು, ತೇ ಅವರು ಬ್ರಹ್ಮ ಪರಬ್ರಹ್ಮನನ್ನು ಬ್ರಹ್ಮ ಪರಬ್ರಹ್ಮನನ್ನು ನಿರ್ದೋಷಂ ಹಿ, ನಿರ್ದೋಷವೆಂಬ ಗುಣದಿಂದಲೇ, ನಿರ್ದೋಷಂ ಹಿ ನಿರ್ದೋಷವೆಂಬ ಗುಣದಿಂದಲೇ ಸಮಂ ಸಾಮ್ಯವನ್ನು ಕಾಣುತ್ತಾರೆ, ಸಾಮ್ಯವನ್ನು ಕಾಣುತ್ತಾರೆ. ತಸ್ಮಾತ್ ಆದ್ದರಿಂದ, ತಸ್ಮಾತ್ ಆದ್ದರಿಂದ ತೇ ಅವರು ಬ್ರಹ್ಮಣಿ, ತೇ ಅವರು ಬ್ರಹ್ಮಣಿ ಸ್ಥಿತಾಃ, ಬ್ರಹ್ಮಣಿ ಸ್ಥಿತಾಃ ಭಗವಂತನಲ್ಲಿ ಸ್ಥಿತರು, ಅಂದರೆ ಬ್ರಹ್ಮಜ್ಞಾನಿಗಳು. ಬ್ರಹ್ಮನಲ್ಲೇ ಸ್ಥಿತರು ಅಂದ್ರೆ ಬ್ರಹ್ಮಜ್ಞಾನಿಗಳು. ಪ್ರಶ್ನೆ ಇದ್ರೆ ಕೇಳಿ. ಒಂದು ಸೂಕ್ಷ್ಮ ಪ್ರಶ್ನೆ ಆಚಾರ್ಯರೇ. ಹಾ 18ನೇಗೂ ಪದ್ಯಗೂ ಈ ಪದ್ಯಗೂ ಸ್ವಲ್ಪ ಕಾಂಟ್ರಡಿಕ್ಷನ್, ದ್ವಂದ್ವ ಅಂತ ನಂಗೆ ಅನಿಸ್ತು. ಅದನ್ನ ಸ್ವಲ್ಪ ಹೇಗೆ? ಅದೇ ಹೇಳ್ತೀನಿ. 18ನಲ್ಲಿ ನೀವು ಕೃಷ್ಣ ಹೇಳ್ತಾನೆ, ಚಂಡಾಲರಾದ್ರೂ ಪರವಾಗಿಲ್ಲ, ಅಲ್ಲಿ ನಾನಿದ್ದೀನಿ ಅನುಸಂಧಾನ ಮಾಡ್ಕೋಬೇಕು ಅಂತ. ಹೌದಾ? ಹೌದು. ಆದರೆ ನಾನು ಬೆಂಗಳೂರು ಅಂತ ಹೇಳ್ದೆ, ಅದು ನಮಗೂ ಅಪ್ಲೈ ಆಗತ್ತೆ. ಅದು ನಮ್ಮವರೇ ಇರ್ತಾರೆ, ಇತರ ಜಾತಿ ಅಲ್ಲ, ಹಿಂದೂಗಳೇನೆ. ಆದ್ರೆ ಸ್ಮಾರ್ತರು ಮತ್ತೆ ಲಿಂಗಾಯತರು ಅಂತ ಮಾಡ್ಕೊಂಡಿದ್ರೆ ಆ ಕೂಸಿಂದೇನ್ ತಪ್ಪಿಲ್ಲ. ಅದಕ್ಕೆ ನಾವು ಸಂಸ್ಕಾರ ಕೊಡಬೇಕು ಕೊಡಬಾರದು ಅಥವಾ ಏನು ಅದದು ಅದ್ ನಮ್ದೇನ್ ಕರ್ತವ್ಯ. ಅವ್ರು ಅಬ್ಸರ್ವ್ ಮಾಡ್ಕೋತಾರೋ ಬಿಡ್ತಾರೋ ಅದ್ ಬೇರೆ ಮಾತು. ಅವಾಗ ನಮ್ದೇನ್ ಕರ್ತವ್ಯ ಬರುತ್ತೆ? ನಮ್ಗೆಲ್ಲ ಹೇಳ್ಕೊಟ್ಟಿದ್ ನಮ್ ತಾತ ಮುತ್ತಾತಾನೆ. ತಂದೆ ಹೋಗ್ತಾ ಇದ್ರು. ನೋಡಿ, ಫಸ್ಟ್ ಆಫ್ ಆಲ್ ಬೇರೆ ಜಾತಿಯವರನ್ನ ಮದುವೆ ಆಗ್ಲೇಬಾರದು ಮುಖ್ಯವಾಗಿ. ನಮ್ ಕೈನಲ್ಲಿ ಇಲ್ವಲ್ಲ. ಕೈಯಲ್ಲಿ ಯಾಕಿಲ್ಲ? ಕೈನಲ್ಲೂ ಇಲ್ಲ, ಕಾಲ್ನಲ್ಲೂ ಇಲ್ಲ. ಯಾರು ಅಲ್ಲ, ಮನಸ್ಸು ಕೊಡಬೇಕಾದ್ರೆ ಅವಾಗೆಲ್ಲ ನಮ್ ಕೈಯಲ್ಲಿ ಇರುತ್ತೆ, ಎಲ್ಲ ಇರುತ್ತೆ. ಹಂಗೇನೆ ಇರೋದು ಈಗ.
ಅವಾಗೆಲ್ಲ ನನ್ನವರು ನಮ್ಮವರು ಅಂತ ಹೇಳಿ ಹೇಳ್ಬೋದು. ನಮ್ ಕೈಯಲ್ಲಿಲ್ಲ ಅಂತ ಸಾಧ್ಯವೇ ಇಲ್ಲ. ಅಂದ್ರೆ ನಮ್ಮ ಒಂದು ಎಷ್ಟೋ ಜನ ಬಿಡಿ, ಎಂತಿಂಥ ಪಂಡಿತರ ಮಕ್ಕಳೇನೆ ಓಡ್ ಹೋಗಿದ್ದುಂಟು ಬೇರೆಯವ್ರ ಕಡೆಯಿಂದ. ಹೌದಾ, ಬೇರೆಯವರೊಟ್ಟಿಗೆ ಓಡ್ ಹೋಗಿದ್ದುಂಟು. ಸರಿನಾ, ಅನೇಕ ಉದಾಹರಣೆಗಳೇ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಹಂಗ ಆದ್ಮೇಲೆ ಯಾವ ಸಂಸ್ಕಾರಕ್ಕೆ ಅವ್ರು ಅರ್ಹರಲ್ಲ ಅಂತ ನಂದು ಅಷ್ಟೇ. ಹಾ, ಅಷ್ಟೇ ಅಷ್ಟೇ, ಅರ್ಹರಲ್ಲ. ಅಲ್ಲ ಅಂತ ಹೇಳ್ತೀರಾ ನೀವು? ಹೌದು ಹೌದು ಹೌದು. ಮತ್ತೆ ಅವ್ರಿಗೆ ಮದ್ವೆ ಅಲ್ಲ, ಏನೇ ಕೊಟ್ರು ಅದು ತಾಯಿ ರಕ್ತ ಹರಿತಾ ಇರ್ತದೆ ಅಥವಾ ತಂದೆಯ ರಕ್ತ ಹರಿತಾ ಇರ್ತದೆ. ಆದ್ದರಿಂದ ಅದರಿಂದ ಅವರಿಗೆ ಮುಖ್ಯವಾಗಿ ಸಂಸ್ಕಾರ ಮಾಡೋದು ಯಾತಕ್ಕೆ? ಆತ್ಮನಿಗೆ ಶಾಂತಿ ಸಿಗಬೇಕು. ಮುಖ್ಯವಾಗಿ 16 ಸಂಸ್ಕಾರಗಳು ಮುಖ್ಯವಾಗಿ ಆಗ್ಲೇಬೇಕು. ಅದರಲ್ಲೂ ಈ ಮಧ್ಯದಲ್ಲಿ ಉಪನಯನ ಸಂಸ್ಕಾರ ಇತ್ಯಾದಿಗಳು ವೇದ ಪಠನ ಆಗಬೇಕು ಅಂತ. ವೇದ ಗ್ರಹಣೆ ಮಾಡಬೇಕು, ಅದರ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಬ್ರಹ್ಮಜ್ಞಾನಿ ಆಗಬೇಕು, ಬ್ರಹ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ. ಹೌದಾ, ಇವರು ಕೆಲವೊಬ್ರು ನಾವೇನೇ ಎಷ್ಟೋ ಉಪನಯನ ಮಾಡ್ಕೊಂಡೇ ನಾವು ಪ್ರಯತ್ನ ಪಡ್ತಾ ಇರೋದಿಲ್ಲ ತಿಳ್ಕೊಬೇಕು ಅಂತ. ಅದು ನೋಡಿ, ನಾವು ಕೂಡ ಶೂದ್ರರೇ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ನಾವು ಹುಟ್ಟಿದ ತಕ್ಷಣ ಅಂತ ಅಷ್ಟು ಬ್ರಾಹ್ಮಣರೇ ಅಂತಲ್ಲ, ಒಂದು ಮಾಂಸ ಪಿಂಡ ಅಷ್ಟೇ. ನಾವು ಸಂಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ರೆ ಅವನು ಬ್ರಾಹ್ಮಣ ಅಂತ ಆಗ್ತಾನೆ. ಎಲ್ಲ ಸಂಸ್ಕಾರ ವಿಹಿತವಾದ ಬ್ರಾಹ್ಮಣರಿಗೇನೆ, ಸರಿನಾ? ಆದ್ದರಿಂದ ಬೇರೆ ಒಂದು ಸ್ತ್ರೀಯ ಅಥವಾ ಬೇರೆ ಅನ್ಯ ಜಾತಿಯ ಸ್ತ್ರೀಯಲ್ಲಿ ನಮ್ಮ ಜಾತಿಯ ಸಂತಾನ ಆದರೂ, ಅಥವಾ ಅನ್ಯ ಜಾತಿಯ ಪುರುಷನಿಂದ ನಮ್ಮ ಜಾತಿಯ ಸ್ತ್ರೀಯಲ್ಲಿ ಆದರೂ ಅದು ಧರ್ಮ ಚ್ಯುತಿ ಆಯಿತು ಅಂತಾನೆ ಅರ್ಥ. ಮತ್ತೆ ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಸಗೋತ್ರದವರನ್ನ ಮದುವೆ ಆಗಬಾರದು. ನಿಜ. ಹೌದಾ, ಸಗೋತ್ರದವರನ್ನು ಕೂಡ ಕೆಲವು ಎಷ್ಟೇ ಗೊತ್ತಿದ್ರು ಇಲ್ಲ ಪ್ರೀತಿಸಿದ್ದೇವೆ ನಾವು, ಬೇರೆಯವರ ಮಾವನ ಕಡೆಯಿಂದನೋ ಅವ್ರ ಕಡೆಯಿಂದನೋ ಈ ಹುಡುಗಿನ ಮತ್ತೆ ಅವರು ಕನ್ಯಾದಾನ ಮಾಡಿಸ್ತೇವೆ, ಸಾಧ್ಯವೇ ಇಲ್ಲ. ಏನು ಮಾಡಿದ್ರು ಮೈಯಲ್ಲಿ ಹರಿತಾ ಇರೋದು ಆ ಋಷಿಗಳ ರಕ್ತವೇನೆ. ನಿಮಗೆ ನೋಡಿ, ಆಗದೆ ಹೋದ್ರೆ ಒಂದು ವೇಳೆ ಮದುವೆ ಆಗಿಬಿಟ್ಟಿರುತ್ತೆ, ಗೊತ್ತಿರೋದಿಲ್ಲ, ಅದು ಆದ್ಮೇಲೆ ಮದುವೆ ಆದ್ಮೇಲೆ ಸಮಾನ ಗೋತ್ರದವರು ಅಂತ ಗೊತ್ತಾಯ್ತು ಅಂತಾದ್ರೆ ಶಾಸ್ತ್ರ ಹೇಳುತ್ತೆ, ಹೆಂಡತಿಯನ್ನ ತಂಗಿಯ ತರ ನೋಡಿಕೊಳ್ಳಬೇಕು. ಎಷ್ಟು ಕಡ್ಡಾಯ ಮಾಡಿದೆ ನೋಡಿ, ಹೇಗೆ ಎಷ್ಟು ಮಾರ್ಮಿಕವಾಗಿ ಶಾಸ್ತ್ರ ಹೇಳುತ್ತೆ. ತಂಗಿಯ ತರ ನೋಡ್ಕೊಳ್ಬೇಕು. ಮನೆಯಲ್ಲಿ ಹೇಗೆ ನನ್ನ ಒಡ ಹುಟ್ಟಿದ ತಂಗಿಯನ್ನ ನೋಡ್ಕೊಳ್ತೇವೋ, ಚಿಕ್ಕಪ್ಪನ ಮಗಳನ್ನ ನೋಡ್ಕೊಳ್ತೇವೋ, ಹಾಗೆ ಮದುವೆಯಾದ ಹೆಣ್ಣಿನ ಒಟ್ಟಿಗೆ ಸಂಸಾರ ಮಾಡಬೇಕು ಅವನು. ಅಂದ್ರೆ ಎಷ್ಟು ಸೂಕ್ಷ್ಮ. ಇವಾಗ ವೈಷ್ಣವರು ಬೇರೆಯವ್ರು ಕೂಡ ಇರ್ತಾರಲ್ಲ, ಮಾಧುರ್ ಮಾತ್ರ ಅಲ್ಲ, ಅವಾಗ ಅವಾಗ ಏನಂತೀರಿ? ನೋಡಿ, ವೈಷ್ಣವರು ಅಂತಲ್ಲ, ಟೋಟಲಿ ಈಗ ನೀವು ಬ್ರಾಹ್ಮಣರು ಅಂತ ಇಟ್ಕೊಳ್ಳಿ. ಅವ್ರು ಸ್ವಾರ್ಥರೇ ಆಗಿರ್ಲಿ, ಶ್ರೀ ವೈಷ್ಣವರೇ ಆಗಿರ್ಲಿ, ವೈಷ್ಣವರೇ ಆಗಿರ್ಲಿ, ಸರಿ, ತೊಂದ್ರೆ ಇಲ್ಲ. ನೀವು ದಕ್ಷಿಣ ಭಾರತದವ್ರು ಹೋಗಿ ಉತ್ತರ ಭಾರತದಲ್ಲಿ ಹೋಗಿ ಶರ್ಮ, ಪಾಂಡೆ, ದುಬೆ, ತ್ರಿವೇದಿ, ಚತುರ್ವೇದಿ, ಅಗ್ನಿಹೋತ್ರಿ ಯಾರನ್ನಾದ್ರೂ ಮದುವೆ ಆಗಿ ತೊಂದ್ರೆ ಇಲ್ಲ, ಅದೆಲ್ಲ ಬ್ರಾಹ್ಮಣ ಜಾತಿಯೇನೆ, ಸರಿನಾ? ತಿವಾರಿ ಅವೆಲ್ಲ ಬ್ರಾಹ್ಮಣರೇನೆ ಅವರು. ಅದೇ ಸ್ಮಾರ್ಥ ಪಂಥವನ್ನ ಅಲ್ಲಿ ಬಹಳ ಇರೋದು, ಸ್ಮಾರ್ಥ ಪಂಥ ಆದ್ದರಿಂದಾಗಿ ಅದನ್ನ ಅವರು ಅನುಕರಣೆ ಮಾಡ್ತಾ ಇರ್ತಾರೆ ಅಷ್ಟೇ, ಅದೇನ್ ತೊಂದ್ರೆ ಇಲ್ಲ, ಸರಿನಾ? ಈ ಒಂದು ಬ್ರಾಹ್ಮಣವನ್ನ ಬಿಟ್ಟು ಕ್ಷತ್ರಿಯರಲ್ಲಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ ಹೀಗೆ ಮಾಡ್ಕೊಳ್ಬಾರ್ದು ಅಂತ, ಸರಿನಾ? ಇದು ಸರಿ ಇದೆ. ಆದ್ರೆ ನಾವು ಹಂಗ ಆಗಿದ್ರೆ ನಾವು ಅದಕ್ಕೆ ಅದು ಕೂಸಿಂದ ತಪ್ಪಲ್ವಲ್ಲ, ಅದಕ್ಕೆ ನಾವು ಸಂಸ್ಕಾರನೇ ಕೊಡದೆ ನಮ್ದು ತಪ್ಪಾಗಲ್ವಾ? ಅದು ಅದರದ್ದೇನೂ ತಪ್ಪಿಲ್ಲ, ಹೌದಾ? ಆದ್ರೆ ಅದು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿತ್ತು, ಆದ್ರಿಂದಾಗಿ ಈಗ ನಿಮ್ಮಿಂದ ಹುಟ್ಟಿರುತ್ತೆ ಅಷ್ಟೇ. ಅದು ಇಂತಹ ಯೋನಿ ಬರ್ಬೇಕಾಗಿರುತ್ತೆ ಅದಕ್ಕೆ, ಅಷ್ಟು ಅಂತಹ
ಆ ಒಂದು ಶಬ್ದದಿಂದ ವಾಚ್ಯವಾಗುವಂತಹ ಆ ಒಂದು ಯೋನಿಯಲ್ಲಿ ಹುಟ್ಟುವಂತಹ ಅಷ್ಟು ಘೋರವಾದ ಪಾಪ ಮಾಡಿರುತ್ತೆ. ಆದ್ರಿಂದ ಪರಮಾತ್ಮ ಅಲ್ಲಿ ಅದನ್ನ ನಿವೇಶನ ಮಾಡಿರ್ತಾನೆ. ಅಂದ್ರೂನು ಆಚಾರ್ಯ ಹಾ. ಯಾರು ಜನ್ಮತ ಈ ಯಾವ ವರ್ಣಕ್ಕೂ ಇಲ್ಲ, ಬಟ್ ಮುಂದೆ ಏನ್ ಅಭ್ಯಾಸ ಮಾಡ್ಕೊಂಡ್ ಬರ್ತಾರೋ ಆ ಲೆಕ್ಕದಲ್ಲಿ ಆಗ್ತಾರೆ ಅಂತ ಅದೇ ಕೃಷ್ಣನೇ ಹೇಳಿರ್ತಾನಲ್ವಾ? ಹೌದು ಹೌದು ಇವಾಗ ಹೌದು ನೀವೇ ಹೇಳಿದ್ರಲ್ಲ, ಜನ್ಮನ ಜಾಯತೆ ಶೂದ್ರ. ಹೌದು. ಹಾ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಹಾ. ಹೌದು, ಅದು ಏನೇ ಇರ್ಲಿ. ಹ್ಮ್. ಅಲ್ಲ, ಹೌದು, ನಿಜ. ಆದ್ರೆ ಒಬ್ಬ ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯರಲ್ಲಿ ಹುಟ್ಟಿದವರಿಗೆ ಆ ಒಂದು ಋಷಿಗಳ ರಕ್ತ, ಬೇರೆ ಬೇರೆ ಋಷಿಗಳ ರಕ್ತದಿಂದಾಗಿ ಅವರ ಇಬ್ಬರ ಸಂಯೋಗದಿಂದ ಹುಟ್ಟಿರ್ತದೆ. ಆದ್ರಿಂದಾಗಿ ಇದು ಒಂದು ಸಂಸ್ಕಾರಕ್ಕೆ ರೆಡಿಯಾದ ಪ್ರೊಡಕ್ಟ್ ಇದು. ಸರಿನಾ? ಇನ್ನ ಹಾ. ಸಂಸ್ಕಾರ ಆಗಿಲ್ಲ, ಶೂದ್ರವೇನೆ ಇದು. ಇನ್ನ ಶೂದ್ರ ಅಂತ ಹೇಳಬಹುದು, ಅದು ವಾಸ್ತವಿಕವಾಗಿ ಶೂದ್ರ ಅಲ್ಲ ಅದು. ಸರಿನಾ? ಸಂಸ್ಕಾರವನ್ನ ಕೊಡುವಂತಹ ಒಂದು ಎಲ್ಲ ಅಧಿಕಾರ ಈ ಒಂದು ಮಾಂಸ ಮುದ್ದೆಗೆ ಇದೆ. ನಾವೆಲ್ಲ ಅನ್ತೀವಿ ಅದೇನು ಇರೋದು ಬರೀ ಗಂಡು ಹೆಣ್ಣು ಎರಡೇ ಜಾತಿ. ಇಲ್ಲ, ಹಾಗಲ್ಲ. ಇದೆಲ್ಲ ಸುಮ್ನೆ ಬೋಗಸ್ ಇದೆಲ್ಲ. ಇಲ್ಲ ಇಲ್ಲ, ಅದು ಇವತ್ತಿನ ಸೈನ್ಸ್ ಲೆಕ್ಕದಲ್ಲೂ ಅದು ನಿಜ ಆಗತ್ತೆ. ಯಾಕೆಂದ್ರೆ ಆ ಎಷ್ಟೋ ಜನ್ಮಾಂತರದ ಬಂದಿರೋ DNA ಅದು ಇವ್ರಿಗೆ ಕಲಿಯೋ ಹಾ ಹಾ ಆಸಕ್ತಿ ಬೇರೆ ತರ ಇರುತ್ತೆ. ಹೌದು ಆ ಹೌದು ಲೆಕ್ಕದಲ್ಲಿ ಹೌದು. ನೋಡಿದ್ರುನು ನಿಜ ಅನ್ಸುತ್ತೆ. ಹ್ಮ್. ಈಗ ಅನೇಕ ಎಲ್ಲ ಆಗ್ತಾ ಇದೆ. ಸಗೋತ್ರದವರು ಮದುವೆ ಮಾಡ್ಕೊಳ್ಬಾರದು ಅಂತ ನಮ್ ಹಿಂದಿನವ್ರು ಯಾಕೆ ಹೇಳ್ತಿದ್ರು? ಈಗ ಅದೆಲ್ಲ ಸೈನ್ಸ್ ಪ್ರೂವ್ ಆಗಿದೆ. ಕರೆಕ್ಟ್. ಹೀಗೆ ಮಾಡ್ಕೊಂಡ್ರೆ ಅಂಗವಿಕಲವಾಗಿ ಹುಟ್ಟತ್ತೆ ಹಾ, ನಿಜ. ಮಗು, ಅದು ಮಂದ ಈಗ ಬುದ್ಧಿ ಅರ್ಥ ಆಗ್ತಿದೆ ಆಗತ್ತೆ. ನಮ್ ಸೈನ್ಸ್ಗೆ, ಬಟ್ ಆಗ್ಲೇ ನಮಗ್ ಹಾ, ಗೊತ್ತಿತ್ತು. ಹೀಗೆಲ್ಲ ಇದೆ ನೋಡಿ. ಪಾಯಸ ರುಚಿ ಆಗ್ಬೇಕು ಅಂತ ಆದ್ರೆ ಗೋವಿನ ಒಂದು ಗೋತ್ರದಲ್ಲಿ ಬಂದಂತಹ ಹಾಲು, ಆ ಕಬ್ಬಿನ ಗೋತ್ರದಿಂದ ಬಂದಂತಹ ಬೆಲ್ಲ ಸೇರಿದ್ರೆ ಪಾಯಸ ತಿನ್ಲಿಕ್ಕೆ ರುಚಿ. ಹ್ಮ್. ಹೌದಾ? ಈ ಗೋವಿನಕ್ಕೆ ಆ ಹಾಲಿಗೆ ಮತ್ತೆ ಆ ಗೋವಿನದ ಒಂದು ಅದೇ ಹಾಲನ್ನೇ ಹಾಕಿದರೆ ಅಷ್ಟು ರುಚಿ ಆಗೋದಿಲ್ಲ. ಅನ್ಯ ಗೋತ್ರದ್ದೇ ಹಾಕಿದರೆ ಎರಡು ರುಚಿ, ಆ ತಿನ್ಲಿಕ್ಕೆ ಆಸ್ವಾದನೆ ಮಾಡೋದೇ ಒಂದು ಆನಂದ. ಅಥವಾ ಕಬ್ಬಿನ ಗೋತ್ರದಿಂದ ಬಂದಂತಹ ಬೆಲ್ಲಕ್ಕೆ ಅದೇ ಕಬ್ಬಿನ ಗೋತ್ರದಿಂದ ಬಂದಂತಹ ಸಕ್ಕರೆಯನ್ನು ಹಾಕಿದ್ರು ಇನ್ನ ಸಿಹಿ ಆಗತ್ತೆ ಹೊರತು ಯಾರು ಮುಟ್ಟೋದಿಲ್ಲ. ಸ್ವಲ್ಪಿಗೆ ಬೇಜಾರಾಗೋಗ್ಬಿಡ್ತದೆ. ರುಚಿ ಬರೋದು ಯಾವಾಗ ವಿಜಾತೀಯ ಗೋತ್ರದಿಂದ ಬಂದಂತಹ ಬೆಲ್ಲ ಪಾಯಸಗಳು, ಇವೆಲ್ಲ ಹಾಲುಗಳು ಕೂಡಿದಾಗ ಅದರ ಆಸ್ವಾದಿಸುವಂತಹ ಆನಂದವೇ ಅಪಾರವಾದದ್ದು. ಹಾಗೆ ನಮ್ಮ ಧರ್ಮದಲ್ಲೂ ನಮ್ಮ ಬ್ರಾಹ್ಮಣರೇ ಆಗಿರಬಹುದು, ಸಗೋತ್ರ ಸಮಾನ ಗೋತ್ರ ಅಂದ್ರೆ ಬಿಡ್ಲೇಬೇಕು. ಈಗ ಅದೇ ಎಲ್ಲಾ ಯತಿಗಳು ಹೇಳೋದುಂಟು, ಗೋತ್ರ ಬಿಟ್ಟಿದ್ರೆ ಸಾಕು, ಉಳಿದಿದ್ದು ಯಾವ್ದು ನೋಡ್ಲಿಕ್ಕೆ ಹೋಗ್ಬೇಡಿ ಅಂತ. ಅಂದ್ರೆ ಅದನ್ನ ಒಂದಾದ್ರೂ ಎಷ್ಟು ಎತ್ತಿ ಹಿಡಿತಾ ಇದ್ದಾರೆ ನೋಡಿ. ಗೋತ್ರ ಬಿಟ್ಟಿದ್ರೆ ಸಾಕು, ಕುಂಡ್ಲಿ ಕೂಡ್ಲಿ ಬಿಡ್ಲಿ, ಹೌದಾ, ಜಾತಕ ಕೂಡ್ಲಿ ಬಿಡ್ಲಿ, ಸಿಕ್ಕಿದ್ದಾರೆ. ಈಗೆಲ್ಲ ಅದೇ ಹಣೆ ಬರನೇ ಆಗಿದೆ. ನಮ್ಮ ವಿದ್ಯಾಪೀಠದಲ್ಲೂ ಅನೇಕ ಜನ ಪಂಡಿತರು ಬಹಳ ಒದ್ದಾಡ್ತಾ ಇದ್ದಾರೆ. ಹೌದಾ? ಅದರಿಂದ ಗೋತ್ರ ಬಿಟ್ರೆ ಸಾಕು, ಆ ಒಂದು ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಸಮಾನ ಗೋತ್ರದವರನ್ನು ಮಾಡಿಕೊಳ್ಳಬಾರದು, ಅನ್ಯ ಜಾತೀಯ ವಿವಾಹವನ್ನಂತೂ ಸರ್ವಥಾ ಮಾಡಿಕೊಳ್ಳಬಾರದು ಅಂತ ವಿಚಾರ ಮಾಡಿ. ಬ್ರಾಹ್ಮಣರೇ ಆಗಿರ್ತಾರೆ, ಸಮಾನ ಗೋತ್ರದವರನ್ನೇ ಮಾಡಿಕೊಳ್ಳಬಾರದು ಅಂತಂದ್ರೆ ಅನ್ಯ ಜಾತಿಯವರನ್ನು ಮಾಡಿಕೊಳ್ಳೋದು ದುರದೋಪಾಸ್ತ ಅದು. ಇಲ್ಲ, ಅವ್ರನ್ನೆಲ್ಲ ಕರ್ಸ್ಕೊಂಡ್ಬಂದು ಮದುವೆ ಮಾಡಿಕೊಂಡು ನಿಮ್ಮ ಹತ್ರ ಮುದ್ರಾ ಹಾಕಿಸ್ತೇವೆ, ಪವಿತ್ರರಾಗ್ತಾರೆ. ಮುಖ್ಯ ಧರ್ಮ ಭ್ರಷ್ಟರಾಗ್ತೇವೆ ನಾವು ಅಷ್ಟೇ. ಯಾಕೆ? ನಾವು ಅವರ ಒಂದು ಧರ್ಮವನ್ನ ನಾಶ ಮಾಡಿದ ಹಾಗೆ. ಯಾಕೆ? ಆ ಒಂದು ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ಧರ್ಮದಲ್ಲಿ ಇರ್ತದೆ, ಆ ಒಂದು ಧರ್ಮದಿಂದ ಒಂದು ಹೆಣ್ಣನ್ನ ತಂದು ನಮ್ಮ ಧರ್ಮಕ್ಕೆ ಹಾಕಿದರೆ ಆ ಒಂದು ಧರ್ಮವೂ ಕೂಡ ನಾಶವಾಯ್ತಲ್ಲ ನಮ್ಮಿಂದ. ಹೌದಾ? ಅನ್ಯ ಧರ್ಮವೂ ಕೂಡ ಧ್ವಂಸವಾಯಿತು, ನಮ್ಮ ಧರ್ಮದಲ್ಲಿ ಬೇರೆ ಧರ್ಮದವರ ಆಗಮನ ಆಯಿತು. ಆದ್ರಿಂದಾಗಿ
ನಮ್ಮ ಧರ್ಮವು ಕೂಡ ನಾಶವಾಯಿತು. ಎರಡು ಧರ್ಮಗಳ ಚ್ಯುತಿ ಬರ್ತದೆ. ಆದ್ದರಿಂದ ಈ ರೀತಿ ಮಾಡ್ಲೇಬಾರದು. ಈಗ ಇದು ಧರ್ಮ ಸಂಕಟ ಈಗ ಏನ್ ಕೇಳ್ತಾ ಇರೋದು ಅಂದ್ರೆ ಹಾ ನಮ್ಮವರೇ ಮದ್ದವರೇ ಹಾ ಓದ್ಕೊಂಡಿರೋರು ಎಲ್ಲಾರು PhD ಇದು IAS ಎಲ್ಲ ಹಾ ಇಮೇಲ್ ಕಳ್ಸಿದ್ರು ನಮ್ ಸ್ವಲ್ಪ ಸಂಧ್ಯಾವನ್ನೇ ಹೇಳ್ಕೊಡ್ರಿ ಅಂತ. ಸರಿ ಹೇಳ್ಕೊಡ್ತೀನಿ ಅದಕ್ಕೇನಂತ. ಆಮೇಲೆ ಪ್ರವರ ಗೊತ್ತಾ ಅಂದ್ರೆ ಪ್ರವರ ಗೊತ್ತಿಲ್ಲ. ಗಾಯತ್ರಿ ಮಂತ್ರ ನಿಮ್ ತಂದೆ ಹಾ ಹೇಳ್ಕೊಡ್ಲಿಲ್ಲ ನಾ ಕೇಳಿದ್ರೆ ನಮ್ ತಂದೆನೇ ಮಾಡ್ಲಿಲ್ಲ ಸಂಧ್ಯಾ ವಂದನೆ ನನ್ಗೇನ್ ಹೇಳ್ಕೊಡ್ತಾರೆ. ಸರಿ ಗೋವಿಂದ ಹಾ ಆ ಸ್ಥಿತಿ ಬಂದಿದೆ. ಯಾಕೆಂದ್ರೆ ನಾವು ಅದನ್ನ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಈ ಮನುಷ್ಯ ಕೇಳ್ದವನು ಒಳ್ಳೆ ಪಕ್ಕಾ ಮಧ್ವ ಬ್ರಾಹ್ಮಣ ಉತ್ತರಾದಿ ಮಠದಲ್ಲಿ ಮುಂದೆ ನಾಮ ಹಾಕೊಂಡು ಕೂತಿರ್ತಾನೆ. ಆದ್ರೆ ಏನು ಬರಲ್ಲ ಅವನ್ಗೆ. ಕಲ್ತ್ಕೊಳಕಾದ್ರೂ ಇಂಟ್ರೆಸ್ಟ್ ಇದೆಲ್ಲ. ಅವಾಗ ನಾವು ಅಂದ್ರೆ ಸ್ವಲ್ಪ ಪ್ರೋತ್ಸಾಹನ ಕೊಡದೆ ನಮ್ ಧರ್ಮನೇ ಮುಗಿದೋಗತ್ತಲ್ಲ ಅಲ್ಲಿಗೆ. ನಮ್ಮ ಅಪ್ಪನೇ ಮಾಡಲಿಲ್ಲ ನಾನೇನ್ ಮಾಡ್ತಿದ್ರೆ ಅವನ ಮಗನಿಗೆ ಏನ್ ಹೇಳ್ಕೊಡ್ತಾನೆ. ಎಲ್ಲಾರು ಆಮೇಲೆ ಇವರು ನಾಸ್ತಿಕರ ಹೋಗ್ತಾರೆ. ನಮಗೆ ಮುಗಿದೋದ್ರೆ ಆಗ್ಲೇನೆ ನಮ್ದು ಧರ್ಮ ಹಾಳಾಗ್ತಾ ಇದೆ, ವೃದ್ಧಿ ಆಗ್ತಾ ಇಲ್ಲ. ಇರೋದಷ್ಟು ಉಳಿಸ್ಕೊಳ್ಳೋಣ ಅಷ್ಟೇ. ಅಲ್ಲ, ಆ ರೀತಿ ಹೇಳ್ಕೊಡ್ಬೋದು, ತೊಂದ್ರೆ ಇಲ್ಲ. ಸರಿನಾ? ಅವ್ರೇನ್ ಪಂಡಿತರಾಗಲ್ಲ. ಅವ್ರೇ ಸಾಕು ಸಾಕು. ಹೌದು, ಅವ್ರು ಆಗಬೇಕು ಅನ್ನೋದೇನಿಲ್ಲ. ಅವರು ಎರಡೊತ್ತು ಸಂಧ್ಯಾ ವಂದನೆ ಮಾಡಿದ್ರೆ ಸಾಕು. ಅಷ್ಟೇ ಅಷ್ಟೇ ಅಷ್ಟೇ. ಅವನಿಗೊಂದು ನೋಡಿ, ಅವ್ರ ತಂದೆ ಮಾಡದೆ ಹೋದ್ರು ಕೂಡ ನಾನು ಕಲ್ತು ನನ್ನ ಮಗನಿಗೆ ಕಲಿಸ್ಬೇಕು ಅನ್ನುವಂತ ದೊಡ್ಡ ಆಸೆ ಬಂತಲ್ಲ, ಎಷ್ಟು ಅದ್ಭುತ. ಈ ಹಿರಣ್ಯಕಶಿಪುವಿನಲ್ಲಿ ಪ್ರಹ್ಲಾದ ಹುಟ್ಟಿದ ಹಾಗೆ. ಹೌದೌದು. ಧನ್ಯವಾದ ಆಚಾರ್ಯ. ಸರಿ ಸರಿ ಧನ್ಯವಾದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ.